ಕರ್ನಾಟಕದಲ್ಲಿ ಏನೇ ಆದ್ರೂ ಕೂಡ ಈ ಕೇರಳದ ಸಿಎಂ ಮತ್ತು ಕೇರಳದ ಕಾಂಗ್ರೆಸ್ ಸಂಸದರು ಮೂಗ್ ತೂರಿಸೋದನ್ನ ಬಿಡಲ್ಲ ಅಂತ ಕಾಣಿಸ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಅಂತ ತೆರವು ಮಾಡೋ ಕಾರ್ಯಾಚರಣೆ ಮಾಡಿದ್ರೆ ಅದರಲ್ಲೂ ಒಂದು ಕಡ್ಡಿ ಅಲ್ಲಾಡಿಸೋ ಕೆಲಸವನ್ನ ಕೇರಳದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಕೇರಳ ಸರ್ಕಾರ ಅವ್ರಿಗೆ ಕೆರ್ಕೊಳ್ಳೋದು ಸುಮಾರು ಕಾಯಿಲೆಗಳಿದಾವೆ. ಅದನ್ನ ಮಾಡೋದು ಬಿಟ್ಟು ರಾಜಕೀಯ ಲಾಭಕ್ಕೆ ನಮ್ಮ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮೂಗು ತೂರಿಸೋ ಕೆಲಸವನ್ನ ಪಿಣರಾಯಿ ವಿಜಯನ್ ಮಾಡಿರೋದು. ಕರ್ನಾಟಕದಲ್ಲಿ ಕೇರಳ ಮುಖ್ಯಮಂತ್ರಿ ರಾಜಕೀಯ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆಯಾ? ಹಾಗಾದ್ರೆ ಕೇರಳದ ಲಾಬಿಗೆ ಮಣಿಯುವಂತಹ ಸ್ಥಿತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರುತ್ತಾ? ಹಾಗಾದ್ರೆ ಪ್ರಶ್ನೆ ಇದೆ. ಏನಕ್ಕೆ ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಹೇಳ್ತೀವಿ ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನೊಂದು ಸ್ವಲ್ಪ ಟೈಮ್ನಲ್ಲಿ ಕೇರಳದಲ್ಲಿ ಚುನಾವಣೆ ನಡೆಯೋದಕ್ಕಿದೆ. ಅಲ್ಲಿ ಕಾಂಗ್ರೆಸ್ಗೆ ಎದುರಾಳಿ ಯಾರು ಕೇಳಿದ್ರೆ ಪಿಣರಾಯಿ ವಿಜಯನ್ ಅವರ ಆಡಳಿತದ ಪಕ್ಷ LDF ವರ್ಸಸ್ UDF ಅನ್ನೋ ಪರಿಸ್ಥಿತಿ ಇದೆ. ಅವ್ರು ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ನಮ್ಮಲ್ಲಿ ಏನೇ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಬಗ್ಗೆ ನಿರ್ಧಾರಗಳನ್ನು ತಗೊಂಡ್ರು ಕೂಡ ಅದ್ರ ಬಗ್ಗೆ ಅಲ್ಲಿನ ಜನರಿಗೆ ಹೇಳೋದು, ಅದ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡೋದು. ಈಗ ಮೊನ್ನೆ ಅಷ್ಟೇ ಈ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಯಲಹಂಕದ ಬಳಿ ಕೋಗಿಲು ಲೇಔಟ್ ಅಂತ ಒಂದು ಲೇಔಟ್ ಇತ್ತು. ಆ ಲೇಔಟ್ನಲ್ಲಿ ಅಕ್ರಮವಾಗಿ ನಿವೇಶನಗಳನ್ನು ಕಟ್ಕೊಂಡಿದ್ದಾರೆ, ಮನೆಗಳನ್ನು ಕಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ತೆರವು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಈ ಕಾರ್ಯಾಚರಣೆ ಬಗ್ಗೆ ಖ್ಯಾತಿ ಇವ್ರದ್ದು ಏನಂತ ಹೇಳ್ತೀವಿ ನಿಮಗೆ ಡೀಟೇಲ್ಸು. ಅಕ್ರಮ ಮನೆ ತೆರವು ವಿಚಾರಕ್ಕೆ ಕೇರಳ ಸಿಎಂ ಆಕ್ಷೇಪ ಎತ್ತಿರೋದು. ಯಲಹಂಕದ ಕೋಗಿಲು ಲೇಔಟ್ ಬಳಿ ಸರ್ಕಾರದ ಭೂಮಿ ಒತ್ತುವರಿ ಮಾಡ್ಕೊಂಡಿರ್ತಾರೆ. 200ಕ್ಕೂ ಹೆಚ್ಚು ಮನೆಗಳಿಗೆ ಸರ್ಕಾರ ಬುಲ್ಡೋಸರ್ ನುಗ್ಸಿ ಪಾಠ ಕಲಿಸುತ್ತೆ. ಮುಸ್ಲಿಂ ಕುಟುಂಬಗಳು ವಾಸ ಇದ್ದ ಏರಿಯಾವನ್ನ ಅಕ್ರಮ ಏರಿಯಾಗಳು ಅವು, ಅದನ್ನ ನೆಲಸಮ ಮಾಡಲಾಗತ್ತೆ. ಈ ವಿಚಾರವನ್ನ ಕೇರಳ ಸಿಎಂ ಎಕ್ಸ್ನಲ್ಲಿ ಗಮನಕ್ಕೆ ತಂದಿದ್ದು ಅಲ್ಲದೆ, ಅಂದ್ರೆ ಜನರ ಗಮನಕ್ಕೆ ತಂದಿದ್ದು ಅಲ್ಲದೆ ಅಲ್ಲಿ ಆಕ್ಷೇಪ ಎತ್ತೋದು. ನೋಡಿ ಅಲ್ಪಸಂಖ್ಯಾತರಿಗೆ ಎಂತ ಅನ್ಯಾಯ. ಬುಲ್ಡೋಸರ್ ಕಾನೂನು UPಯಲ್ಲಿತ್ತು, ಅದು ಕರ್ನಾಟಕಕ್ಕೂ ಬಂದ್ಬಿಟ್ಟಿದೆ. ಸಂಘ ಪರಿವಾರದವ್ರದ್ದು ಹಸ್ತಕ್ಷೇಪ ಇದರಲ್ಲಿ. ಮುಸ್ಲಿಮರಿಗೆ ಮಾಡಿದ ಅನ್ಯಾಯ ಇದು ಅಂತ ಅವರ ಟ್ವೀಟ್ನಲ್ಲಿ ಹಾಕೊಂಡಿರೋ ಅಷ್ಟೂ ಅಂಶಗಳನ್ನ ಒಂದ್ ಕಡೆಗೆ ತೋರಿಸ್ತಾ ಇದ್ದೀವಿ. ಇದು ಯಾವುದಿದ್ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಮುಸ್ಲಿಮರು ವಾಸ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಎಲ್ಲಿ ಬೇಕಾದ್ರೂ ಮನೆ ಕಟ್ಕೊಳ್ಬೋದಾ? ಮುಸ್ಲಿಮರು ಅನ್ನೋ ಕಾರಣಕ್ಕೆ ಎಲ್ಲಿ ಬೇಕಾದ್ರೂ ಮನೆ ಕಟ್ಕೊಳ್ಬೋದು. ನಾಳೆ ಕಬ್ಬನ್ ಪಾರ್ಕ್ ಖಾಲಿ ಇದೆಯಪ್ಪ, ಈಗ ಪಾರ್ಕು ಅದು, ಒಂದು 10 ಮುಸ್ಲಿಂ ಫ್ಯಾಮಿಲಿಯವ್ರು ಬಂದು ಮನೆ ಕಟ್ಕೊಳ್ತಾರೆ, ಅವ್ರನ್ನ ಒಕ್ಕಲೆ ಎಬ್ಬಿಸಬಾರ್ದು ಅಂತ ಇವ್ರು ಹೇಳುತ್ತಾ ಇರೋದ? ಕಣ್ಣೂರಿನಲ್ಲಿ ಇವ್ರ ಕ್ಷೇತ್ರ, ಈ ಪಿಣರಾಯಿ ವಿಜಯನ್ ಕಾನ್ಸ್ಟಿಟ್ಯೂನ್ಸಿ ಬಂದು ಕಣ್ಣೂರು. ಅಲ್ಲಿ ಇವ್ರದೇ ಒಂದು 5 ಎಕರೆ 10 ಎಕರೆ ಜಾಗ ಎಲ್ಲ ಇರುತ್ತೆ. ಅಲ್ಲಿ ಕರ್ಕೊಂಡು ಹೋಗಿ ಕೊಡಿಸ್ಬೋದಪ್ಪ, ಮನೆನೂ ಕಟ್ಟಿಸ್ಬೋದು, ಧರ್ಮಛತ್ರನೂ ಮಾಡಿಸ್ಬೋದು, ಎಲ್ಲ ಮಾಡಿಸ್ಬೋದು ಧರ್ಮ ನೋಡಿಕೊಂಡು. ಮುಸ್ಲಿಮರಾದ್ರೆ ಅವ್ರನ್ನ ಎತ್ ಕಳಿಸ್ಬಾರ್ದು, ಹಿಂದೂಗಳಾದ್ರೆ ಅವ್ರನ್ನ ಓಡಿಸ್ಬೋದು. ಇದು ಯಾವ ಥರ ಇವ್ರೊಬ್ಬ ಸ್ಟೇಟ್ನ ಮುಖ್ಯಮಂತ್ರಿಯಾಗಿ ಕಾಮನ್ ಸೆನ್ಸ್ ಇಲ್ದಂಗೆ ಅದೇಂಗೆ ಮಾತಾಡ್ತಾರೆ?